ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಸೊ ನೀವೇನಾದರೂ ಒಂದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಂತಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕುವಾಗ ಪೋಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದು ನಮ್ಮ ಫ್ರೆಂಡ್ಸ್ಗಳ ಒಪಿನಿಯನನ್ನು ಕೇಳೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇವತ್ತು LSG ಮತ್ತು RCBಯ ಎಲಿಮಿನೇಟರ್ 1 ಪಂದ್ಯ ಇದೆ. ಸೊ ಇದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಾನು ಪೋಲ್ ಹಾಕ್ಬೋದು. RCBಗೆ ಸಪೋರ್ಟ್ ಮಾಡೋರು ಆಪ್ಷನ್ 1ನಲ್ಲಿ RCB ಅಂತಿಟ್ಟರೆ, ಹಾಗೆ ಸೆಕೆಂಡ್ ಆಪ್ಷನಲ್ಲಿ LSG ಅಂತಿಟ್ಟರೆ, ಬೇಕಾದವರು ಅವ್ರು ಯಾವ್ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಪೋಲ್ಸ್ ಇದಾಗುತ್ತೆ. ಅಂದರೆ ಒಂಥರ ಒಪಿನಿಯನ್ ಕೇಳಿದ ಹಾಗೆ ಜನರದ್ದು. ಸೊ ಇದೇ ಒಂದು ಆಪ್ಷನ್ ವಾಟ್ಸಪ್ನಲ್ಲಿ ಇಲ್ಲ, ನಮಗೆ ಗೊತ್ತಿರಬಹುದು. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಆ ಒಂದು ಪೋಲ್ಸ್ ಸೆಕ್ಷನ್ ಏನಿದೆ ಅದನ್ನು ನಾವು ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಯೂಸ್ ಮಾಡಿ ಹೇಗೆ ನಾವು ಅದನ್ನು ವಾಟ್ಸಪ್ನಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ನೋಡಿ ಸ್ನೇಹಿತರೆ, ನಾನು ಆವಾಗಲೇ ಹೇಳ್ದಂಗೆ ಇವಾಗ ನಾನು ಒಂದು ಮೊಬೈಲ್ ಸ್ಕ್ರೀನಿಗೆ ಬಂದಿದ್ದೀನಿ ನಾನು. ಸೊ ಇವಾಗ ನಾನು ವಾಟ್ಸಪ್ನಲ್ಲಿ ಹೇಗೆ ಒಂದು ಪೋಲ್ಸನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಆಗಲೇ ಹೇಳಿದ್ದೆ ಇದು ಒಂದು ಥರ್ಡ್ ಪಾರ್ಟಿ ವೆಬ್ಸೈಟಿಂದ ಮಾಡುವಂಥದ್ದು. ಸೊ ಆ ಒಂದು ವೆಬ್ಸೈಟ್ ಹೆಸರು polls.fr ಅಂತ. ಸೊ ನಾವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಗೂಗಲ್ ಕ್ರೋಮ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಒಂದು ಬ್ರೌಸರ್ನ ಬೇಕಾದರೂ ಓಪನ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ನಾವು ಏನು ಸರ್ಚ್ ಮಾಡಬೇಕು, ಆ್ಯಕ್ಚುಲಿ ನಾವು ಜಸ್ಟ್ ವಾಟ್ಸಪ್ ಪೋಲ್ಸ್ ಅಂತ ಮಾಡಿದ್ರೂ ಆಗುತ್ತೆ. ವಾಟ್ಸಪ್ ಪೋಲ್ಸ್ ಈ ರೀತಿ ಜಸ್ಟ್ ಇದು ಮಾಡಿದ್ರೆ ಸಾಕು. ಸೊ ಬರುತ್ತೆ, ಆ್ಯಕ್ಚುಲಿ ಯೂಶ್ವಲಿ ಬರಬೇಕು. ಅಲ್ಲಿ ಫಸ್ಟಿಗೆ ಒಂದು ವೆಬ್ಸೈಟ್ ಬರುತ್ತೆ ನೋಡಿ, polls.fr ಅಂತ ಬರುತ್ತೆ. ಇದೆಲ್ಲ ಆ್ಯಡ್ ಇಲ್ಲಿ ಕಾಣ್ತಾ ಇದೆಯಲ್ವಾ, AD ಅಂತ ಇರೋದೆಲ್ಲ ಅಡ್ವರ್ಟೈಸ್ಮೆಂಟ್ಗಳು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋದಕ್ಕೆ ಹೋಗಬಾರ್ದು, ಆಯಿತಾ. ಸೊ ಇಲ್ಲಿ ಕೆಳಗೆ ನೋಡಿ ಫಸ್ಟ್ ವೆಬ್ಸೈಟ್ ಬರ್ತಾ ಇದೆ polls.fr ಅಂತ, ಪೋಲ್ಸ್ ಫಾರ್ ವಾಟ್ಸಪ್. ಸೊ ನಾನು ಇದರ ಒಂದು ಲಿಂಕನ್ನು ಡೈರೆಕ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ಈ ಒಂದು ವೆಬ್ಸೈಟಿಗೆ ಎಂಟರ್ ಆಗಬಹುದು. ಓಕೆ, ಸೊ ಇಲ್ಲಿ ಫಸ್ಟಿಂದ ನೋಡೋದಾದರೆ ಪೋಲ್ ಕ್ರಿಯೇಟ್ ಮಾಡಬೇಕು. ಇವಾಗ ನಾನು ಎಕ್ಸಾಂಪಲಿಗೆ ಆವಾಗಲೇ ಹೇಳಿದ ಹಾಗೆ, ಸೊ ಇವತ್ತಿನ ಒಂದು ಎಲಿಮಿನೇಟರ್ ಮ್ಯಾಚ್ ಇದೆ, ಅದರಲ್ಲಿ RCB ವಿನ್ ಆಗುತ್ತಾ ಅಥವಾ ಲಕ್ನೋ ವಿನ್ ಆಗುತ್ತಾ ಅಂತ ಒಂದು ಇದು ಮಾಡ್ತೀನಿ ನಾನು. ಸೊ ಒಂದು ಪೋಲ್ ಮಾಡ್ತೀನಿ. ಹಾಗೆ ನಾನು ಅದನ್ನು ಯಾವುದಾದ್ರೂ ಒಂದು ಗ್ರೂಪಿಗೆ ಕಳಿಸಿದ್ರೆ ಆ ಗ್ರೂಪ್ನಲ್ಲಿರುವಂತಹ ಮೆಂಬರ್ಸು ಅದರ ಒಂದು ಒಪಿನಿಯನ್, ಅವರ ಒಂದು ಅಭಿಪ್ರಾಯ ಯಾವ್ದು ವಿನ್ ಆಗುತ್ತೆ ಅದು, ಅಥವಾ ಅವ್ರು ಯಾವುದಕ್ಕೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ವೋಟ್ ಹಾಕ್ಬೋದು. ಓಕೆ, ಸೊ ಇಲ್ಲಿ ಫಸ್ಟಿಗೆ ನೋಡಿ ನೇಮ್ ಆಪ್ಷನಲ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ನೇಮ್ ಒತ್ತೋ ಅಗತ್ಯ ಇಲ್ಲ. ಸೊ ಏನು ಇಲ್ಲದೆ ಇದ್ರೂ ಕೊಡದೇ ಇದ್ರೂ ಆಗುತ್ತೆ. ಅದಾದಮೇಲೆ ಆಸ್ಕ್ ಅ ಕ್ವಶನ್ ಅಂತ ಇದೆ. ಒಂದು ಪೋಲ್ ಅಂದಮೇಲೆ ಅದಕ್ಕೆ ಕ್ವಶನ್ ಇರಬೇಕು. ಸೊ ಇಲ್ಲಿ ನಾನಿಲ್ಲಿ ಹೂ ವಿಲ್ ವಿನ್ ಟುಡೇ ಅಂತ ಕೊಡ್ತೀನಿ. ಓಕೆ, ಸೊ ಇದು ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ ಒಮ್ಮೆ ಟ್ರೈ ಮಾಡಿದ್ದೆ, ಅದಕ್ಕೆ ನಾನು ಸೊ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಬಂತದು. ಸೊ ಹೂ ವಿಲ್ ವಿನ್ ಟುಡೇ ಅಂತ ಹಾಕಿದ್ದೀನಿ. ಅದಾದಮೇಲೆ ಚಾಯ್ಸ್ 1 ಅಂತ ಕೇಳ್ತಾ ಇದೆ. ಓಕೆ, ಸೊ ಚಾಯ್ಸ್ 1ನಲ್ಲಿ ನಾನು RCB ಅಂತ ಹಾಕ್ತೀನಿ. ಓಕೆ, ಚಾಯ್ಸ್ 2 ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ಇರೋದ್ರಿಂದ LSG ಅಂತ ಹಾಕ್ತಿದ್ದೀನಿ. ನಮಗೆ ಎಕ್ಸ್ಟ್ರಾ ಚಾಯ್ಸ್ ಬೇಕಂದರೆ ಇಲ್ಲಿ ಪ್ಲಸ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಚಾಯ್ಸ್ 3 ಅಂತ ಬಂತು ನೋಡಿ. ನಾನು ಸುಮ್ಮನೆ ಇದು ನೋ ರಿಸಲ್ಟ್ ಅಂತ ಹಾಕ್ತೀನಿ. ಓಕೆ, ಸೊ ಈ ರೀತಿಯಾಗಿ. ಅದಾದಮೇಲೆ ಇಲ್ಲಿ ನೋಡಿ ಪೋಲ್ ಡ್ಯೂರೇಷನ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಪೋಲ್ ಏನಿದೆ ಅದು ಎಷ್ಟು ಅವಧಿಯವರೆಗೆ ಅದು ಎಂಡ್ ಆಗಬೇಕು ಅಂದರೆ, ಇವತ್ತು ಮ್ಯಾಚ್ ಇರೋದ್ರಿಂದ ನಾನು ಜಸ್ಟ್ ಇದನ್ನು ಎಷ್ಟು, ಸೊ ಇನ್ನೊಂದು ಸುಮ್ಮನೆ ಇಲ್ಲಿ ಇದು ಕೊಡ್ತೀನಿ 12 ಅವರ್ಸ್ ಅಂತ ಕೊಡ್ತೀನಿ. ಅಥವಾ ನೀವು 1 ಡೇ ಅಂತ ಬೇಕಾದರೂ ಕೊಡ್ಬೋದು. ಇಲ್ಲಿ ನೋಡಿ, ಇಲ್ಲಿ 1 ಡೇ ಅಂತ ಕೊಟ್ಟರೆ, ಸೊ ಇದು ಆಫ್ಟರ್ 1 ಡೇಸ್ ಇದಕ್ಕೆ ನಾವು ವೋಟ್ ಹಾಕೋದಕ್ಕೆ ಆಗೋದಿಲ್ಲ. ಓಕೆ, ಸೊ 1 ಡೇ ತನಕ ಈ ಒಂದು ಪೋಲ್ ಏನಿದೆ ಇದು ಆ್ಯಕ್ಟಿವ್ ಇರುತ್ತೆ ಈ ರೀತಿಯಾಗಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಕಲೆಕ್ಟ್ ವೋಟರ್ ನೇಮ್ ಆ್ಯಂಡ್ ಇಮೇಲ್ ಅಂತ ಕೇಳ್ತಾ ಇದೆ. ಸೊ ಅದು ಬೇಕಾದರೆ ಕೊಡ್ಬೋದು, ಆ್ಯಕ್ಚುಲಿ ಅದೇನು ಬೇಕು ಅಂತಿಲ್ಲ. ಸೊ ಈ ಬೇಕು ಅಂದರೆ ಕೂಡ ನಾವು ಇದಕ್ಕೊಂದು ಸೈನ್ ಇನ್ ಆಗಬೇಕಾಗತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ಸೈನ್ ಇನ್ ಬಟನ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಸೈನ್ ಇನ್ ಆಗಬೇಕಾಗತ್ತೆ. ಸೊ ಅವರ ಇಮೇಲು ನೇಮ್ ಅದೆಲ್ಲ ಬೇಡ ನಮಗೆ, ಜಸ್ಟ್ ನಮಗೆ ಅವರ ಒಂದು ಒಪಿನಿಯನ್ ಸಿಕ್ಕಿದ್ರೆ ಸಾಕು. ಸೊ ಹಾಗೇನಾದರೂ ಇದ್ರೆ ನೀವು ಡೈರೆಕ್ಟಾಗಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಇಲ್ಲೊಂದು ಚೂರು ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗಾಗಿ ಈ ರೀತಿಯಾಗಿ ಆಗ್ತಾ ಇದೆ. ಸೊ ಇದರಲ್ಲಿ ನೋಡಿ 2 ಆಪ್ಷನ್ ಬರ್ತಾ ಇದೆ. ಸೊ ಮೇಲಿರುವಂತಹ ಆಪ್ಷನ್ ಏನಿದೆ ಅದು ಡೈರೆಕ್ಟಾಗಿ ನೀವು ಯಾವುದಕ್ಕೆ ವೋಟ್ ಮಾಡಬೇಕು ಆಪ್ಷನ್ಸ್ ಇದಾವಲ್ಲ ಅದರ ಲಿಂಕ್ ಇರುತ್ತೆ. ಸೊ ಕೆಳಗಿರುವಂಥದ್ದು ಇದು ಏನಿದೆ, ಸೊ ಒಂದು ಆ ಕ್ವಶನ್ ಇದೆಯಲ್ಲ ಅದರ ಲಿಂಕ್ ಇರುತ್ತೆ. ನಮಗೆ ಕ್ವಶನ್ ಲಿಂಕ್ ಬೇಡ, ಆ್ಯಕ್ಚುಲಿ ಕ್ವಶನಿಗೆ ಹೋಗಿ ಯಾರು ವೋಟ್ ಮಾಡೋದಿಲ್ಲ. ಓಕೆ, ಸೊ ನಮಗೆ ಬೇಕಾಗಿರುವಂಥದ್ದು ಡೈರೆಕ್ಟ್ ಆಪ್ಷನ್ನು. ಸೊ ಇಲ್ಲಿ ಫಸ್ಟ್ ಏನಿದೆ ಇದನ್ನು ಇಲ್ಲಿ ಶೇರ್ ಆನ್ ವಾಟ್ಸಪ್ ಅಂತ ಇದೆ, ಕಾಪಿ ಅಂತಿದೆ. ಯಾವುದು ಕೊಟ್ಟರು ನಡೆಯುತ್ತೆ. ನಾನು ಇವಾಗ ಜಸ್ಟ್ ಕಾಪಿ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾನು ವಾಟ್ಸಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ನೀವು ಈ ಗ್ರೂಪ್ ಎಲ್ಲ ಇದ್ದರೆ ಅದಕ್ಕೆಲ್ಲ ಸೆಂಡ್ ಮಾಡ್ಕೊಳ್ಬೋದು. ಓಕೆ, ಸೊ ಇವಾಗ ನಾನು ವಾಟ್ಸಪ್ಪಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಈ ಥರ ಪೇಸ್ಟ್ ಮಾಡಿದ್ದೀನಿ.
ಈ ರೀತಿಯಾಗಿ ಸೆಂಡ್ ಮಾಡೋದು. ಸೊ ನಾನಿವಾಗ ಜಸ್ಟ್ ನನ್ನ ಒಂದು ಮತ್ತೊಂದು ಮೊಬೈಲ್ ನಂಬರನ್ನು ಚಾಟಿಗೆ ಕಳಿಸಿದ್ದೀನಿ. ನೀವಿದ ಗ್ರೂಪಿಗೆಲ್ಲ ಚೆಕ್ ಮಾಡಿದ್ರೆ ಇವಾಗ ಈ ಗ್ರೂಪ್ ಮೆಂಬರ್ಸ್ ಯಾರು ನೋಡಿದ್ರೆ, ಸೊ ಇವಾಗ ಅವರು RCBಗೆ ಸಪೋರ್ಟ್ ಮಾಡ್ತಾರೆ ಅಂತ ಆದರೆ ಈ ಒಂದು RCB ಕೆಳಗೆ ಒಂದು ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ನೋಡಿ ಅದಕ್ಕೆ ವೋಟ್ ರಿಜಿಸ್ಟರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಹೂ ವಿಲ್ ವಿನ್ ಟುಡೇ, ಯುವರ್ ವೋಟ್ 100%. ಸೊ ನಾನು ಯುವರ್ ವೋಟ್ 100% ಯಾಕೆ ಶೋ ಆಗ್ತಿದೆ ಅಂದರೆ ನಾನು ಒಬ್ಬನೇ ವೋಟ್ ಮಾಡಿರೋದ್ರಿಂದ ಇಷ್ಟು ಶೋ ಆಗ್ತಿದೆ. ಸೊ ಇಲ್ಲಿ ಬೇರೆಯವರು ಒಂದೊಂದಿದ್ದಕ್ಕೆ ಬೇರೆದಕ್ಕೆ ಎಲ್ಲ ವೋಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಇದು ಚೇಂಜಸ್ ಆಗ್ತಾ ಬರುತ್ತೆ, ಆ ಕಡೆ ಈ ಕಡೆ ಪರ್ಸೆಂಟೇಜ್ ವೇರಿ ಆಗ್ತಾ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ವಾಟ್ಸಪ್ನಲ್ಲಿ ಪೋಲ್ಸನ್ನು ಯೂಸ್ ಮಾಡ್ಕೊಳ್ಬಹುದು. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಫಾಲೋ ಮಾಡಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.